ವೆಲ್ಕಮ್ ಟು ಮಂಗಳ ಫುಡ್ ಚಾನಲ್. ಇದ್ರ ಹೆಸರು ಇದೇನಂತ ಗೊತ್ತಾಯ್ತಾ ನಿಮ್ಗೆ? ಇದು ಮಂಗಲವಳ್ಳಿ ಅಂತ ಇದ್ರ ಹೆಸರು. ಇದು ಯಾವ ಥರ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಬರ್ರಿ. ಇದ್ರಿಗೆ ಇದು ಕ್ಲೀನ್ ಮಾಡೋವಾಗ ಎಣ್ಣೆ ಹಾಕ್ಕೊಳ್ಬೇಕು ಕೈಗೆ, ಇಲ್ಲಾಂದರೆ ಕೈಯೆಲ್ಲ ನಾವೇ ಬರುತ್ತೆ. ಇದು ಕ್ಲೀನ್ ಮಾಡೋವಾಗ ಯಾವ ಥರ ಅಂದರೆ, ನಾವು ನುಗ್ಗೆಕಾಯಿಯನ್ನು ಕ್ಲೀನ್ ಮಾಡಲ್ವ, ಅದ್ರ ಮೇಲೆ ಇರೋ ತೋಳನ್ನ ನಾವು ಬಿಚ್ತೀವಲ್ಲ, ಆ ಥರ ಬಿಚ್ಚಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಈ ಥರ ಕ್ಲೀನ್ ಮಾಡ್ಕೊಬೇಕು. ಎಲೆನೂ ಸಹ ನಮಗೆ ಯೂಸ್ ಆಗುತ್ತೆ. ಎಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇದ್ರಿಗೆ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಂಗಲವಳ್ಳಿ ಈ ಥರ ತೊಳ್ಕೊಬೇಕಾಗುತ್ತೆ. ನಾವು 3 ಸರ್ತಿ ತೊಳಿಬೇಕು ಇದನ್ನು. ಇದೇ ಥರ ಮಾಡಿ 3 ಸರ್ತಿ ತೊಳಿಬೇಕಾಗುತ್ತೆ. ಇದನ್ನು ಈ ಥರ ತೊಳಿಬೇಕು. ಇದನ್ನು ಚೆನ್ನಾಗಿ ಈ ಥರ ತೊಳಿಬೇಕು. ತೊಳೆದಿದ್ದಾದಮೇಲೆ ಇದ್ರಿಗೆ ಬೇಕಾಗಿರೋ ಮಸಾಲೆಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಧನಿಯಾ, ಜೀರಿಗೆ, ಕಡಲೆಬೀಜ, ಉದ್ದಿನಬೇಳೆ, 2 ಟಮಾಟೊ, ಸ್ವಲ್ಪ ಹುಣಸೆಹಣ್ಣು, 1 ಈರುಳ್ಳಿ, ಒಂದು 5-6 ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಕಡಲೆಬೇಳೆ. ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಬಾಣಲಿ ಇಟ್ಕೊಂಡು ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಅದರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ, ಅದನ್ನು ಹುರ್ಕೊಳ್ಳೋಣ. ಇವಾಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ಧನಿಯಾ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. 1 ಗಡ್ಡೆ ಈರುಳ್ಳಿ ಇದನ್ನು ಹಾಕ್ಕೊಂಡು ಹುರಿಯೋಣ. ಕಡಲೆ ಬೀಜ ಸ್ವಲ್ಪ ಹಾಕ್ಕೊಳ್ಳೋಣ. ಟೊಮಾಟೊ 1-2 ಎಲ್ಲ ಹುರ್ಕೊಂಡಾದಮೇಲೆ ತೆಗೆದು ಪಕ್ಕಕ್ಕಿಕ್ಕಿ ಎಣ್ಣೆ ಹಾಕ್ಕೊಂಡು ಅದೇ ಬಾಣಲೆಯಲ್ಲಿ ಮಂಗಲವಳ್ಳಿ ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಎಣ್ಣೆ ಇದ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಇದ್ರ ಜೊತೆಯಲ್ಲಿ ಆ ಎಲೆನೂ ಹಾಕ್ಕೊಂಡು, ಮಂಗಲವಳ್ಳಿ ಎಲೆ ಹಾಕ್ಕೊಂಡು ಇದನ್ನು 2 ಸೇರಿ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡಾದಮೇಲೆ ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಮಸಾಲೆ ಎಣ್ಣೆ ಹಾಕಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಯಲ್ಲಿ ಮಂಗಲವಳ್ಳಿ ಹುರಿದಿರೋ ಅಂಥದ್ದು ಹಾಕ್ಕೊಳ್ಳೋಣ. ಇನ್ನು ಒಂದು ಸರ್ತಿ ಮಿಕ್ಸಿಗೆ ನೈಸಾಗಿ ಇಟ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಅದೇ ಬಾಣಲಿಯಲ್ಲಿ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಈರುಳ್ಳಿ ಹಾಕೋಣ. ಇದು ಈರುಳ್ಳಿ ಏನು ಅಷ್ಟೊಂದು ಚೆನ್ನಾಗಿ ಬೇಯೋದೇನು ಬೇಡ, ಸ್ವಲ್ಪ ಹಂಗೆ ಇರಲಿ. ಇವಾಗ ಚಟ್ನಿಯನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಒಗ್ಗರಣೆ ಜೊತೆಗೆ ಚಟ್ನಿ ಹಾಕ್ತಾಯಿದ್ದೀನಿ. ಮಂಗಲವಳ್ಳಿ ಚಟ್ನಿ ರೆಡಿ ಆಯಿತು. ಇದು ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾಗಿರೋರು ಸಹ ತಿನ್ನಬೇಕು. ಇದನ್ನು ವಾರಕ್ಕೆ 2 ಸರ್ತಿ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಮೈಕೈ ನೋವು, ಕಾಲು ನೋವು ಏನೇ ಇದ್ರೂ ಇದರಲ್ಲಿ ವಾಸಿ ಆಗುತ್ತೆ.